ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ಶುಭೋದಯ ಹೇಳ್ತಾ ಒಂದು ಸ್ವಲ್ಪ ನೀರು ಕುಡ್ಕೊಂಡು ನಮ್ಮ ಜಿಮ್ಮಿ ನನಗೆ ಎದುರಿಸೋಕೆ ಬಂದಿದ್ದ. ಸೊ ಆ ಮೂಮೆಂಟ್ ಒಂದು ಇಷ್ಟ ಆಗಿತ್ತು ಅಂತ ಇದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗೆ ಆಮೇಲೆ ಬ್ರಷ್ ಮಾಡೋಕ್ಕೆ ಹೋದೆ. ಬ್ರಷ್ ಮಾಡ್ಕೊಂಡ್ಬಂದು ಮೆಡಿಟೇಷನ್ ಮಾಡಿದೆ 30 ಮಿನಿಟ್ಸ್. ಆಮೇಲೆ ಸೂರ್ಯ ನಮಸ್ಕಾರ ಮಾಡಿದೆ, 12 ಸೂರ್ಯ ನಮಸ್ಕಾರ ಮಾಡಿದೆ. ನಮ್ಮ ಜಿಮ್ಮಿ ನೋಡ್ತಾ ಇದ್ದ ಏನು ಮಾಡ್ತಾವಳು ಇವಳು ಹಂಗೆ ಹಿಂಗೆ ಅಂತ. ಸೊ ಡಿಸ್ಟರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಅವ್ನ ಬಾಲ್ ಸೋಫಾ ಕೆಳಗಡೆ ಹೊಂಟೋಗ್ಬಿಟ್ಟಿತ್ತು. ಸೊ ಅವ್ನಿಗೆ ಆ ಬಾಲ್ ಬೇಕಿತ್ತು ಅಂದ್ಬಿಟ್ಟು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ನೋಡ್ತಿದ್ದ. ಸೊ 3 ಸಲ ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ನಮ್ಮ ಜಿಮ್ಮಿಗೆ ಬಾಲ್ ಹುಡ್ಕೊಡೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಹಿಂಗೆ ಸಮಾಧಾನ ಮಾಡ್ತಿದ್ದೆ, ಇರು ಅಂತ ಅಂದ್ಬಿಟ್ಟು. ಸೊ ಯೋಗ ಮುಗಿಸ್ಕೊಂಡು ಬಾಲ್ ತಗೊಂಡ್ಮೇಲೆ ಅವ್ನು ನನ್ನ ಮೇಲೆ ಜಂಪ್ ಮಾಡಿ ಬಾಲ್ ಎತ್ಕೊಂಡ. ಸ್ನಾನ ಮಾಡ್ಕೊಂಡ್ಬಂದು ನಾನು ಫಾಕ್ಸ್ಟೈಲ್ನ ಯೂಸ್ ಮಾಡಿ ಬೇಗ ಬೇಗ ಕಾಲೇಜಿಗೆ ರೆಡಿ ಆದೆ. ಸೊ ರೆಡಿ ಆಗಾದ್ಮೇಲೆ ಆಮೇಲೆ ನೆನಪಾಯಿತು ಸ್ವಲ್ಪ ಗಿಡಕ್ಕೆ ನೀರು ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಗಿಡಕ್ಕೆ ನೀರು ಹಾಕೋದಕ್ಕೆ ಹೋಗಿದ್ದೆ. ಸೊ ಹಾಗೆ ಆಮೇಲೆ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋಗೋಣ, ಹೊಟ್ಟೆ ಹಸಿದಿತ್ತು ಅಂದ್ಬಿಟ್ಟು ನಾಷ್ಟ ಮಾಡ್ಕೊಂಡು ತಾರಕ್ ಮೆಹ್ತಾ ಶೋ ನೋಡ್ಕೊಂಡು ಬೇಗ ಬೇಗ ನಾಷ್ಟ ಮಾಡಿಸಿದೆ. ಸೊ ನಾಷ್ಟ ಮಾಡ್ಕೊಂಡು ಫೈನಲಾಗಿ ರೆಡಿಯಾಗಿದೆ. ಸೊ ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನ ಕೋಟ್ ಹಾಕ್ಕೊಂಡು ಹೊರಡ್ತಿದ್ದೆ ಕಾಲೇಜ್ಗೆ. ಸೊ ಹೋಗ್ತಾ ಇರ್ಬೇಕಾದ್ರೆ ನಾನು ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಕೊನೆಗೆ ಡಾನ್ ಬಾಸ್ಕೋಗೆ ರೀಚ್ ಆದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೊಂಟೋಗಿದ್ರು, ನನಗೆ ಬಸ್ ಸಿಗಲಿಲ್ಲ, ಲೇಟ್ಸ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೂ ಸೇರಿಸ್ಕೊಂಡಿಲ್ಲ, ನಾನು ಹೋಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಲಂಚ್ ಮಾಡ್ಕೊಂಡು ಒಂದು ಸ್ವಲ್ಪ ರೆಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ರೆಕಾರ್ಡು ಜೆರಾಕ್ಸ್ ಅಂಗಡಿಗೆ ಹೋಗ್ತಿದ್ವಿ. ಸೊ ಅವಾಗ ರಾಧಿಕಾ ಫುಲ್ಲು ಕವರ್ ಮಾಡ್ಕೊಂಬಿಟ್ಟಿದ್ಲು ಅವಳು. ಸೊ ಆಮೇಲೆ ಜೆರಾಕ್ಸ್ ಅಂಗಡಿಗೆ ಹೋಗಿ ಸ್ವಲ್ಪ ಸ್ಪೈರಲ್ ಬ್ಯಾಂಡಿಂಗ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಮತ್ತೆ ಹೋಗಿ ಮಾಡಿಸಿ ಸಬ್ಮಿಟ್ ಮಾಡಿ ರಿಟರ್ನ್ ಮನೆಗೆ ಹೋಗ್ತಿದ್ವಿ. ಸೊ ನಾನು ಯಾವಾಗಲೂ ಕೆಂಗೇರಿಯಿಂದ ಬಸ್ ಹತ್ತಿದ್ದೀನಿ, ಕುಂಬಳಗೂಡಲ್ಲಿ ನಿಲ್ಸಲ್ಲ ಅಂತ. ಸೊ ರಿತಿಕನ ಕೈ ಹಿಂಗೆ ಇಟ್ಕೊಂಡು ಕೂತಿದ್ದೆ, ಅವಳು ನನಗೆ ಆಡ್ಕೊತಿದ್ಲು ನಾನೇನು ನಿನ್ನ ಬಾಯ್ ಫ್ರೆಂಡ ಅಂತ. ಸೊ ಏನೋ ಮಾಡೋಕ್ಕಾಗಲ್ಲ, ನಿನ್ನೆ ಇಟ್ಕೊಬೇಕು ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಸೊ ನಾನು ಕೆಂಗೇರಿಯಿಂದ ರಾಮನಗರಕ್ಕೆ ಬಸ್ ಹತ್ಕೊಂಡು ಬರ್ಬೇಕಾದ್ರೆ ಹೊಟ್ಟೆ ಹಸಿದಿತ್ತು, ಈ ಸೆಕೆ ಬೇರೆ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡೆ. ಸೊ ಐಸ್ ಕ್ರೀಮ್ ತಿನ್ಕೊಂಡು ರಾಮನಗರ ರೀಚ್ ಆದೆ. ನನ್ನ ತಮ್ಮ ಅಂತೂ ದಿನದಲ್ಲಿ ಎಷ್ಟು ಸಲ ನೆನೆಸ್ಕೊಂಡು ಕಾಲ್ ಮಾಡಿದ್ನು, ಯಾವಾಗ ಬರ್ತೀಯಾ ಅಂದ್ಕೊಂಡು. ಸೊ ಅವನಿಗೆ ಕರೆಸ್ದೆ ಬೇಗ ಕರ್ಕೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು. ಸೊ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ತಿಂಡಿ ತೊಗೊಂಡು ಮನೆಗೆ ಹೋದ್ವಿ. ನಮ್ಮ ಜಿಮ್ಮಿ ಫುಲ್ಲು ವೆಯ್ಟ್ ಮಾಡ್ತಿದ್ದ, ಯಾವಾಗ ನಮ್ಮ ಅಕ್ಕ ಬರ್ತಾಳೆ ಕರ್ಕೊಂಡು ಹೋಗ್ತಾಳೆ ನನಗೆ ಅಂತ ಅಂದ್ಬಿಟ್ಟು. ಸೊ ಎಕ್ಸೈಟ್ಮೆಂಟಿಂದ ಬಾಗಿಲು ತೆಗ್ದು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಆಚೆ ಬಂದ. ಸೊ ಅವನಿಗೆ ಸ್ವಲ್ಪ ಮುದ್ದು ಮಾಡ್ಕೊಂಡು ಅವನಿಗೂ ಬಿಸ್ಕೆಟ್ ತೊಗೊಂಬಂದಿದ್ದೆ. ಸೊ ಮುದ್ದು ಮಾಡ್ಕೊಂಡು ನಾನು ಆಯುಷು ತಾರಕ್ ಮೆಹ್ತಾ ಶೋ ನೋಡ್ಕೊಂಡು ತಿನ್ಕೊಂಡು ಕೂತಿದ್ವಿ. ಸೊ ಇವತ್ತಿನ ಇಲ್ಲಿ ಮಿನಿ ವ್ಲಾಗ್ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ, ಬಾಯ್, ಸಿ ಯು.